ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಬ್ಬಸಿಗೆ ಸೊಪ್ಪಿನ ಕಡುಬು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಒಂದು 3 ಕಟ್ಟಾಗೋಷ್ಟು ಸಬ್ಬಸಿಗೆ ಸೊಪ್ಪನ್ನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ನಾನು ಒಂದು 2ರಿಂದ 3 ಸಲ ಇದನ್ನು ತೊಳ್ಕೊಳ್ತೀನಿ. ಚಿಕ್ಕ ಚಿಕ್ಕ ಮಣ್ಣು ಕಲ್ಲು ಎಲ್ಲ ಇರುತ್ತೆ, ಅದಕ್ಕೋಸ್ಕರ ನಾನು 3 ಸಲ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ. ಇವಾಗ ನಾವು ಅಕ್ಕಿ ತರಿನ ಮಾಡ್ಕೊಳ್ಳೋಣ. ಸಬ್ಬಸಿಗೆ ಸೊಪ್ಪಿನ ಕಡುಬು ಮಾಡೋಕ್ಕೆ ಅಕ್ಕಿ ತರಿಗೆ ನಾನು ಈ ಲೋಟದಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿದರೆ ಸಾಕು. ಇವಾಗ ಮಿಕ್ಸ್ ಮಾಡಿ ಅಕ್ಕಿನೆಲ್ಲ ಒಟ್ಟಿಗೆ ಸೇರಿಸಿ 1 ಅವರ್ ಪ್ಲೇಟ್ ಇಟ್ಟಿದ್ದೆ ನೋಡಿ. 1 ಅವರ್ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟಿದ್ದೆ. ಈ ಥರ ಡ್ರೈ ಆಗಿದೆ. ಅಕ್ಕಿಗೆ ನೀರು ಹಾಕಿದ್ವಲ್ಲ ಅದೆಲ್ಲ ಡ್ರೈ ಆಗಿದೆ. ಇವಾಗ ಒಂದು ಮಿಕ್ಸರ್ ಜಾರ್ ತಗೊಂಡು ಸ್ವಲ್ಪ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಇದನ್ನು ಒಂದು 2ರಿಂದ 3 ರೌಂಡ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನೋಡಿ ಈ ಥರ ತರಿ ಬರುತ್ತೆ. ಎಷ್ಟು ದಪ್ಪ ಇದ್ದರೆ ಸಾಕು. ಇವಾಗ ಇದರಲ್ಲಿ ಹಿಟ್ಟು ಕೂಡ ಇರುತ್ತಲ್ಲ, ಅದನ್ನ ನಾನು ಹಿಟ್ಟನ್ನು ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಹಿಟ್ಟು ಜರಡಿಯಿಂದ ಹಿಟ್ಟನ್ನು ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ತರಿ ಜೊತೆ ಇಟ್ಟಿದ್ದರೆ ಕಡುಬು ಚೆನ್ನಾಗಿ ಬರಲ್ಲ, ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಕಡುಬು. ಅದಕ್ಕೋಸ್ಕರ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಇಷ್ಟು ದಪ್ಪ ಇದ್ದರೆ ಸಾಕು. ತರಿನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಅಕ್ಕಿನ ಎಲ್ಲದನ್ನು ಇದೇ ಥರ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು 2 ರೌಂಡ್ ಗ್ರೈಂಡ್ ಮಾಡಿಕೊಂಡು ಇದೇ ಥರ ತರಿನ ಮಾಡಿಟ್ಕೊಂಡಿದ್ದೀನಿ ನೋಡಿ. 3 ಲೋಟ ಅಕ್ಕಿ ತಗೊಂಡ್ರೆ 2.5 ಲೋಟದಷ್ಟು ನಮಗೆ ತರಿ ಸಿಗುತ್ತೆ. ಇವಾಗ ನಾನು ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 5 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ 2.5 ಲೋಟದಷ್ಟು ತರಿ ತಗೊಂಡಿದ್ದೆ, ಅದ್ರ ಡಬಲ್ ಹಾಕಬೇಕು ನೀರು. 5 ಲೋಟದಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸ್ಟವ್ ಆನ್ ಮಾಡಿ ಉಪ್ಪು ಹಾಕಿ ಅದು ನೀರು ಕುದೀಬೇಕು, ಕುದೀತಾ ಇರಲಿ. ಈ ಕಡೆ ನಾನು ಕಡುಬಿನ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಕಡುಬಿನ ಪಾತ್ರೆಗೆ ನೀರು ಹಾಕಿಟ್ಕೊಳ್ತಾ ಇದ್ದೀನಿ. ಅಲ್ಲಿ ಕಡುಬಿನ ಹಿಟ್ಟು ರೆಡಿ ಆಗೋಷ್ಟರಲ್ಲಿ ನೀರು ಬಿಸಿ ಆಗಿರುತ್ತೆ ಅಂದ್ಕೊಂಡು ನಾನು ಇದು ಬಿಸಿ ಆಗಲಿ ನೀರು ಅಂತ ಇಡ್ತಾಯಿದ್ದೀನಿ. ಇವಾಗ ಈ ಕಡೆ ನೋಡಿ ನೀರು ಕುದೀತಾ ಇದೆ. ನಾವು ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತೀನಿ. ಇವಾಗ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು. ನಾವು ತರಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ತೊಳ್ಕೊಳ್ಳೋಣ. ಇವಾಗ ಈ ತರಿನ ಒಂದು 2ರಿಂದ 3 ಸಲ ನಾನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ನೋಡಿ ತೊಳೆದು ನೀರನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಕುದೀತಾ ಇದೆ ನೀರು. ಇದಕ್ಕೆ ತರಿನ ಸೇರಿಸ್ಕೊಳ್ತಾ ಇದ್ದೀನಿ. ತರಿನೆಲ್ಲ ಸೇರಿಸಿದ ಮೇಲೆ ನಾನು ಇದನ್ನು ಮಿಕ್ಸ್ ಮಾಡ್ತಾನೆ ಇರ್ತೀನಿ. ಕೈನ ಬಿಡಲ್ಲ, ನಾನು ಮಿಕ್ಸ್ ಮಾಡ್ತಾನೆ ಇರ್ತೀನಿ. ಯಾಕೆಂದರೆ ತಳ ಹಿಡಿಯುತ್ತೆ, ಅದಕ್ಕೋಸ್ಕರ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಕೈ ಬಿಡಬಾರ್ದು, ಕೈ ಆಡಿಸ್ತಾನೆ ಇರಬೇಕು. ಇವಾಗ ನಾನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಹುರಿನ. ನೋಡಿ ಇಷ್ಟು ಗಟ್ಟಿ ಆಗ್ತಾ ಬರುತ್ತೆ. ಒಂದು 2-3-5 ನಿಮಿಷನೇ ಬೇಕು. ಗಟ್ಟಿ ಆದಮೇಲೆ ನಾವು ಮೀಡಿಯಮ್ ಫ್ಲೇಮಿಗೆ ಹುರಿನ ಇಟ್ಕೋಬೇಕು. ನೋಡಿ ಇದೇ ಥರ ಕೈ ಆಡಿಸ್ತಾನೆ ಇರಬೇಕು. ನೋಡಿ ಇಷ್ಟು ಗಟ್ಟಿ ಆದರೆ ನಮಗೆ ಸಾಕು, ಕಡುಬನ್ನ ನಾವು ಕಟ್ಬೋದು. ನೋಡಿ ಇವಾಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿದೆ, ಇವಾಗ ಕಡುಬು ಕಟ್ಬೋದು ಇದರಲ್ಲಿ. ಇಷ್ಟಾದ ಬರೋ ತನಕನೂ ನಾವು ಕೈ ಬಿಡ್ದಲೇ ಕೈ ಆಡಿಸ್ತಾನೆ ಇರಬೇಕು. ಇವಾಗ ಕಡುಬು ಕಟ್ಟೋಕ್ಕೆ ನಾನು ಒಂದು ಪಾತ್ರೆಯಲ್ಲಿ ತಣ್ಣೀರು ತಗೊಂಡಿದ್ದೀನಿ. ಕೈ ಸುಡಬಾರ್ದು ಅಂತ ಸ್ವಲ್ಪ ತಣ್ಣೀರಿಗೆ ಕೈ ಹೆಚ್ಕೊಂಡು ಈ ಥರ ಕಡುಬನ್ನ ಕಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಡುಬು ಬರ್ತಾಯಿದೆ. ನೋಡಿ ಈ ಥರ ಕಟ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಇದೇ ಥರ ನಾನು ಎಲ್ಲ ಕಡುಬನ್ನು ಇದೇ ರೀತಿ ಕಟ್ಟಿಟ್ಕೊಂಡಿದ್ದೀನಿ. ಆವಾಗಲೇ ಕಡುಬಿನ ಪಾತ್ರೆಗೆ ನಾವು ನೀರಿಟ್ಟಿದ್ವಲ್ಲ, ಅದು ಕುದೀತಾ ಇದೆ ನೀರು. ಇವಾಗ ನಾವೆಲ್ಲ ಒಂದೊಂದೇ ಕಡುಬನ್ನ ನಾನು ಈ ಥರ ಇಟ್ಕೊಳ್ತಾ ಬರ್ತಾಯಿದ್ದೀನಿ. ನೋಡಿ ಎಲ್ಲ ಕಡುಬನ್ನು ಇದೇ ಥರ ಇಟ್ಕೊಳ್ತೀನಿ ನಾನು. ಸಬ್ಬಸಿಗೆ ಸೊಪ್ಪಿನ ಕಡುಬಿನ ಜೊತೆ ಪಲ್ಯಕ್ಕಿಂತ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಕಡುಬನ್ನ ನಾನು ಇಟ್ಕೊಂಡಿದ್ದೀನಿ. ಇವಾಗ ಕಡುಬಿನ ಪಾತ್ರೆ ಮುಚ್ಚಳವನ್ನು ಮುಚ್ಚಿ 20ರಿಂದ 30 ನಿಮಿಷನೇ ಬೇಯಿಸ್ಕೊಳ್ತೀನಿ ನಾನು. ಇದೊಂದು 30 ನಿಮಿಷ ಚೆನ್ನಾಗಿ ಬೇಯಬೇಕು.
ನೋಡಿ ಇದು ಇವಾಗ 30 ನಿಮಿಷ ಆಗಿದೆ. ನಾನು ತೆಗೆದು ನೋಡ್ತಾ ಇದ್ದೀನಿ ಮುಚ್ಚನ್ನ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದಾಗಿದೆ ಇವಾಗ 30 ನಿಮಿಷದಲ್ಲೆಲ್ಲ ಬೆಂದೋಗ್ಬಿಡುತ್ತೆ. ಚೆನ್ನಾಗಿ ಬೆಂದಿದೆ ನೋಡಿ. ಇದನ್ನು ನಾವು ತಣ್ಣಗಾಗೋಕ್ಕೆ ಬಿಟ್ಟು ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ನಾವು ತೆಗೆದಿಟ್ಕೊಳ್ಬೋದು. ಇಲ್ಲ ಅಂದರೆ ಒಂದು ಪಾತ್ರೆಯಲ್ಲಿ ತಣ್ಣೀರಿಟ್ಕೊಂಡು ಕೈಗೆ ನೀರು ಹಾಕ್ಕೊಂಡು ತೆಗಿಬೋದು. ಸಬ್ಬಸಿಗೆ ಸೊಪ್ಪಿನ ಕಡುಬು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.